ಇಂಥ ಒಂದು ಗಂಭೀರ ಆರೋಪಕ್ಕೆ ನಿಮ್ಮ ಉತ್ತರ ಏನು ಆತ್ಮಾನಂದ ಅವರೇ? ಮೇಡಮ್, ಮೊನ್ನೆ ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಏನು ಹೋಟೆಲ್ ಮಾಲೀಕರ ಸಂಘದವ್ರನ್ನೆಲ್ಲ ಒಂದು ಮೀಟಿಂಗ್ ಕರೆದ್ರು. ಇದು ಅಭಾವ ಆಗಿದೆ, ಗ್ಯಾಸ್ ಸಮಸ್ಯೆ ಆಗುತ್ತೆ ಅಂದ ತಕ್ಷಣವೇ ಹೋಟೆಲ್ನ ಎಲ್ಲ ಮಾಲೀಕರ ಸಂಘದವರು ಮುಖ್ಯಮಂತ್ರಿಗಳನ್ನು ಭೇಟಿಯಾದರು. ಓಕೆ. ವಿರೋಧ ಪಕ್ಷದ ನಾಯಕರು ಅದನ್ನು ಸದನದಲ್ಲೇ ಪ್ರಸ್ತಾಪನೂ ಕೂಡ ಮಾಡಿದ್ರು. ಏನು ಹೇಳಬೇಕಾಗಿತ್ತು ಈ ರಾಜ್ಯದ ಮುಖ್ಯಮಂತ್ರಿ? ಸಮಸ್ಯೆಯನ್ನು ಖಂಡಿತವಾಗ್ಲೂ ನಿಮಗೆ ನಾವು ಅವಕಾಶ ಮಾಡಿಕೊಡ್ತೀವಿ, ಕಾಲಮಿತಿಯಲ್ಲಿ ಇದನ್ನು ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಡೆಸಬೇಕು, ಜನಕ್ಕೂ ಕೂಡ ಸಮಸ್ಯೆ ಇದೆ ಅನ್ನುವಂಥದ್ದು ಹೇಳಬೇಕು. ಇದಕ್ಕೆ ಹೋರಾಟ ಮಾಡಿ ಎನ್ನುವಂಥ ಬೆಂಬಲವನ್ನು ಮುಖ್ಯಮಂತ್ರಿಗಳು ಕೊಟ್ಟರು. ದೊಡ್ಡ ಚಟಾಪಟಿನೇ ಹೌದು, ಸದನದಲ್ಲಿ ಆಗಿದೆ. ಇದನ್ನ ಬೆಂಕಿ ಹಚ್ಚೋ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಅದನ್ನ ಬಿಡಿಸಿ ಇನ್ನ ವೈಭವೀಕರಿಸಿ ಹೇಳ್ಬೇಕಾಗಿಲ್ಲ. ಅದಕ್ಕೆ ಜನ ಪ್ಯಾನಿಕ್ ಆಗಿದಾರಾ? ಖಂಡಿತವಾಗ್ಲೂ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ, ಒಂದು ಹೋಟೆಲ್ ಮಾಲೀಕರಿಗೆ ಹೇಳ್ತಾರೆ, ಹೌದು ನೀವು ಇದಕ್ಕೆ ಸ್ಟ್ರೈಕ್ ಮಾಡಿ ಅಂತಂದ್ರೆ ಇನ್ನೇನ್ ಮಾಡ್ತಾರೆ? ಸಿಗೋದಿಲ್ವೇನೋ ನಾಳೆಯಿಂದ ನನಗೆ? ಇವತ್ತು ಸಿಲಿಂಡರ್ ಇದ್ರೂ ಕೂಡ ನಿಮ್ಮನೇಲೆ ಸಿಲಿಂಡರ್ ಇರ್ತಾರೆ ಅನ್ಕೊಳ್ಳಿ, ನೀವು ಪಾಪ ಬೆಳಗ್ಗೆ ಆಫೀಸ್ಗೆ ಬರಬೇಕು, ನಿಮಗೆ ಅವಶ್ಯಕತೆ ಏನೋ ಹೋಟೆಲನ್ನು ಆಶ್ರಯಿಸಿರ್ತೀರಿ, ಒಂದು ಇಡ್ಲಿ ತಿನ್ಕೊಂಡು ಬರ್ತೀರಿ. ಆದರೆ ಎಷ್ಟೋ ಕುಟುಂಬಗಳು ಮನೆ ಡಬ್ಬಿ ಕಟ್ಟಬೇಕಾಗುತ್ತೆ, ಅವ್ರ ಯಜಮಾನ್ರಿಗೆ ಡಬ್ಬಿ ಮಕ್ಳಿಗೆ ಡಬ್ಬಿ ಕಟ್ಟಬೇಕು, ಎಕ್ಸಾಮ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಹಳ ಜವಾಬ್ದಾರಿಯಿಂದ ಹೇಳಿಕೆಯನ್ನ ಕೊಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಇಲ್ದಿದ್ರೆ ಇದೆ ಅಂತ ಹೆಂಗೆ ಹೇಳ್ತಾರೆ? ಖಂಡಿತವಾಗ್ಲೂ ನಾವೆಲ್ಲೂ ಕೂಡ ಕೇಂದ್ರ ಸರ್ಕಾರದ ಮಿನಿಸ್ಟರ್ ಹೇಳಿದ್ದಾರೆ, ಸರ್ಕಾರದ ಕಾರ್ಯದರ್ಶಿಗಳೇ ಹೇಳಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಆ ಮಾಹಿತಿ ಇರ್ಬೇಕಲ್ಲ ರಾಜ್ಯದ್ದು. ಹೌದು, ಮುಖ್ಯಮಂತ್ರಿಗಳು ಈ ರೀತಿ ಹೇಳಿದ್ರೆ ಜನಕ್ಕೆ ಯಾವ ರೀತಿ ಸಂದೇಶ ಹೋಗುತ್ತೆ? ಪ್ಯಾನಿಕ್ ಆಗದೆ ಇರ್ತಾರ? ಅವ್ರ ಕಾರ್ಯದರ್ಶಿ ಹೇಳ್ತಾರೆ ಯಾವುದೇ ಅಭಾವ ಆಗೋದಿಲ್ಲ ಅಂತ, ಮುಖ್ಯಮಂತ್ರಿಗಳು ನೀವು ಹೌದು ಅಭಾವ ಆಗುತ್ತೆ ನೀವು ಸ್ಟ್ರೈಕ್ ಮಾಡಿ ಅಂತ. ಇದು ದ್ವಂದ್ವ ನೀತಿ ಅಲ್ಲ, ಇದು ರಾಜಕೀಯ ಮಾಡ್ತಾ ಇರೋದಲ್ವಾ? ಹಾಗಾಗಿ ಇವತ್ತು ಏನು ಕಾಂಗ್ರೆಸ್ ವಕ್ತಾರರು ಆಗಲೇ ಹೇಳಿದ್ರು, ಏನು ಬೆಂಜಮಿನ್ನ ಮೀಟ್ ಮಾಡೋದ್ರಿಂದ ನಮ್ಗೆ ಯುದ್ಧ ಇವತ್ತು ಡೀಸೆಲ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ದೊಂದೇ ರಾಷ್ಟ್ರಕ್ಕಾಗಿಲ್ಲ ಮೇಡಮ್ ಇದು ಸಮಸ್ಯೆ. ನಾವು ಆಲ್ರೆಡಿ ಎಲ್ಲರ ಹತ್ರ ಒಪ್ಪಂದ ಚೆನ್ನಾಗಿತ್ತು, ನಮ್ಗೆ ಬ್ಯಾರಲ್ ಬರ್ತಾ ಇತ್ತು, ಕಚ್ಚಾ ತೈಲಗಳು ಬರ್ತಾ ಇತ್ತು. ಇವತ್ತು ಎಲ್ಲ ರಾಷ್ಟ್ರಗಳು ಅವ್ರ ಜೊತೆ ಯಾರ್ಯಾರು ತೈಲ ತಗೊಂಡಿದ್ರು ಅವರೆಲ್ಲರಿಗೂ ಕೂಡ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಏನು ಬರ್ತಾ ಇದ್ದಂತ ಆಯಿಲ್ ಎಲ್ಲಿಂದ ಬರಬೇಕಾಗಿತ್ತು? ನಿಮಗೆ ಹೋರ್ಮನ್ ಜಲಸಂಧಿಯಿಂದ ಬರಬೇಕಾಗಿತ್ತು. ಆ ಜಲಸಂಧಿಯನ್ನ ಇವತ್ತು ಅಲ್ಲಿ ಬಂದ್ ಮಾಡಿದ್ದಾರೆ. ಆ ಬಂದ್ ಮಾಡಿದ್ರು ಕೂಡ ನಾವು ಇವತ್ತು ನಮಗೆ ನಾವೇನು ಸುಳ್ಳು ಹೇಳ್ತಾ ಇಲ್ಲ, ದಾಖಲೆ ಕೊಟ್ಟಿದ್ದೀವಿ. ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಿದ್ದಾರೆ ಈ ವಿಷಯದಲ್ಲಿ ಅನ್ನೋದಾದ್ರೆ ಯಾವ ಕಾರಣಕ್ಕೆ? ನೋಡಿ, ಒಂದು ಸರ್ಕಾರ ಇದು ನಾನು ಆಗ್ಲೇ ಹೇಳ್ದಂಗೆ ಇಡೀ ಇಂಥ ಸಮಸ್ಯೆಗಳು ಬಂದಾಗ ದೇಶವನ್ನ ಒಗ್ಗೂಡಿಸಿ ಮಾತಾಡುವಂಥದ್ದು, ದೇಶದ ಸಮಸ್ಯೆಯನ್ನ ಆಲಿಸಬೇಕಾದದ್ದು, ದೇಶದ ಜೊತೆ ಕೈ ಜೋಡಿಸ್ಬೇಕು. ಬಹಳ ಚೆನ್ನಾಗಿ ಹೇಳಿದ್ರು, ಒಕ್ಕೂಟ ವ್ಯವಸ್ಥೆ ಅರ್ಥ ಮಾಡ್ಕೊಂಡಿರುವಂಥವ್ರು. ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ರಾಜ್ಯದ ಮುಖ್ಯಮಂತ್ರಿ ನಿನ್ನೆ ಮಾಡಿದಂಥ ತಪ್ಪು ಹೇಳಿಕೆ ಇದಕ್ಕೆ ಉದಾಹರಣೆ. ಮತ್ತೆ ಆಪ್ ವಕ್ತಾರರು ಹೇಳಿದ್ರು, ಬಿಜೆಪಿ ಸರ್ಕಾರ ಇರುವಂಥ ಕಡೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವತ್ತು ನಾನೇ ಹೇಳ್ತಾ ಇದ್ದೀನಿ, ದೆಹಲಿಯಲ್ಲೂ ಕೂಡ ನಿಮ್ಮ ಮಾಧ್ಯಮಗಳು ಬಿತ್ತರಿಸಿವೆ, ದೆಹಲಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಅಭಾವ ಆಗಿದೆ ಅನ್ನುವಂಥದ್ದು, ಅಲ್ಲ ಅಭಾವ ಆಗಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಪ್ಯಾನಿಕ್ ಆಗ್ತಾ ಇದೆ. ನಮ್ಮ ಬಿಜೆಪಿ ಸರ್ಕಾರ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಜನ ಏನು ಸುಮ್ಮನೆ ಕೂತಿಲ್ಲ. ಈ ರೀತಿಯ ಎಲ್ಲಿ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರಗಳು ಇರೋ ಕಡೆ ಇವತ್ತು ಮೂರು ರಾಜ್ಯಗಳಿದೆ. ಇವ್ರಿಗೆ ಇವತ್ತು ಮಾಧ್ಯಮ ಬಹಳ ಚೆನ್ನಾಗಿ ಎಲ್ಲ ಕಡೆ ಹರಡುತ್ತೆ. ಹಾಗಾಗಿ ನೋಡಿ ಇವರು ಹೇಳಿದ ಒಬ್ಬ ಮುಖ್ಯಮಂತ್ರಿ ಹೇಳಿದಂತ ಮಾತಿನಿಂದ ಇಡೀ ದೇಶ ಅದು ಈ ತರದ ಕಾಂಗ್ರೆಸ್ನ ಹೇಳಿಕೆಗಳು, ರಾಹುಲ್ ಗಾಂಧಿ ಅವರ ಹೇಳಿಕೆಗಳು, ನಿಮ್ಮ ಅಡಿಗೆ ಮನೆಗೆ ಸಮಸ್ಯೆ ಪ್ರಧಾನಮಂತ್ರಿ ಕಾಂಗ್ರೆಸ್ ಅಡಿಗೆ ಮನೆಯಲ್ಲಿ ಸಮಸ್ಯೆ ಬಂದ್ಬಿಡ್ಬೋದು. ವಿದೇಶಕ್ಕೆ ಹೋಗ್ತಾರೆ, ಯಾವ್ದೋ ದೇಶಕ್ಕೆ, ಭಾರತವನ್ನ ಹೀಯಾಳಿಸಿ ಮಾತಾಡ್ತಾರೆ. ಇವ್ರಿಗೆ ರಾಜತಾಂತ್ರಿಕ ನೀತಿ ಗೊತ್ತಾ? ಈ ದೇಶದ ಮೇಲೆ ಅಭಿಮಾನ ಇದೆಯಾ ನಾಯಕರಿಗೆ? ಹೀಗಾಗಿ ಇವತ್ತು 54 ಎದೆ ಉಳ್ಳವರು ಖಂಡಿತವಾಗ್ಲೂ ಇವತ್ತು ದೇಶ ಏನಾದ್ರೂ ಸುಭದ್ರವಾಗಿ ಇಷ್ಟೊಂದು ಯುದ್ಧಗಳಾಗ್ತಾ ಇದ್ರು ನಿರಂತರವಾಗಿ, ಇರಾನ್ ಇದಾಗ್ಬಿಟ್ಟು ಬೇರೆ ದೇಶಗಳಲ್ಲಿ 4 ವರ್ಷದಿಂದ ಯುದ್ಧ ನಡೀತಾ ಇದೆ. ಭಾರತಕ್ಕೆ ಯಾವುದೇ ಸಮಸ್ಯೆ ಇಲ್ಲದೇನೆ ಜನ ತುಂಬಾ ಚೆನ್ನಾಗಿ ಬದುಕನ್ನು ನಡೆಸ್ತಾ ಇದ್ದಾರೆ ಅಂತ ಯಾರಿಂದ ಅಂದ್ರೆ ಖಂಡಿತ ನೋಡಿ ಆಪರೇಷನ್ ಸಿಂಧೂರ ಆಯ್ತಲ್ಲ, ಏನ್ ಪೇಲಂಗಲ ಮೇಲೆ ಸತ್ತಂತವ್ರಿಗೆ ಅದಕ್ಕೇನ್ ಮಾಡ್ಬೇಕು ಅದನ್ನ ಇವತ್ತಿಗೂ ಸಿಂಧೂರವನ್ನ ಜೀವಂತವಾಗಿ ಇಟ್ಟಿದೀವಿ. ಮತ್ತೆ ಇವತ್ತು ಇರಾನ್ ಮೇಲೆ ಯುದ್ಧ ಆಗ್ತಾ ಇದೆ. ಯಾವ ಕಾರಣಕ್ಕೆ ಆಗ್ತಾ ಇದೆ? ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನೆನೆಸ್ಕೋಬೇಕು ನಾವು. ಅವತ್ತೇನಾದ್ರೂ ನಾವು ಪರಮಾಣು ಶಕ್ತಿಯನ್ನು ಹೊಂದಿಲ್ಲ ಅಂದಿದ್ರೆ ಇರಾನ್ಗಾಗಿರುವಂತ ಒಂದು ಘಟನೆ ನಮ್ಮ ದೇಶಕ್ಕೂ ಆಗ್ತಿತ್ತು. ಈ ಸಮಸ್ಯೆಯನ್ನ ಬೇರೆ ರಾಷ್ಟ್ರಗಳು ನಮ್ಮನ್ನ ಬಹಳ ಒಂದು ಬಲಿಷ್ಠವಾಗಿಲ್ಲ, ಭಾರತ ಬಲಿಷ್ಠ ಆಗಿರೋದಕ್ಕೆ ಪರಮಾಣುವನ್ನ ಅವತ್ತಿನ ಅಬ್ದುಲ್ ಕಲಾಂ ಅವರು ಮತ್ತೆ
ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದಿಂದ ಕೆಲಸದಿಂದ ನಾವು ಇವತ್ತು ಶಕ್ತ ರಾಷ್ಟ್ರವಾಗಿದ್ದೀವಿ. ಬೇರೆ ರಾಷ್ಟ್ರಗಳು ನಾವು ನಮ್ ಕಂಡ್ರೆ ಯಾಕೆ ಹೆದರ್ತಾ ಇದೆ ಅಂದ್ರೆ ಅವತ್ತಿನ ಪರಮಾಣು ಸ್ಫೋಟವನ್ನ ಮಾಡಿ ಅಲ್ಲಲ್ಲ ನಿಮಗೆ ಇವತ್ತು ಇರಾನ್ಗೆ ಯಾಕೆ ಈ ಪರಿಸ್ಥಿತಿ ಬಂದೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ದೇಶ ಇವತ್ತು ಸುಭದ್ರವಾಗಿದೆ ಅನ್ನೋದು ಪ್ರಪಂಚ ಒಪ್ಕೊಂಡಿದೆ. ಬೇರೆ ದೇಶಗಳು ಮೋದಿ ಅವರು ಈ ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಇವ್ರಿಗೆ ನಂಬಿಕೆ ಇಲ್ಲ ಅಂತ. ಕೇಂದ್ರ ಸರ್ಕಾರ ಏನಾದ್ರೂ ನೀತಿ ನಿಯಮಗಳನ್ನ ತಂದಾಗ ಇಂಥ ಒಂದು ಸಂದಿಗ್ಧತೆಯಲ್ಲಿ, ಅಂದ್ರೆ ಇದು ಭಾರತದ ಸಮಸ್ಯೆ ಅಲ್ಲ, ಆ ಯುದ್ಧದ ಪರಿಣಾಮವನ್ನು ನಾವು ಎದುರಿಸ್ತಾ ಇರೋದ್ರಿಂದಾಗಿ